ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 6:45 ಆಗಿದೆ. ಸೊ ಯೂಶ್ವಲಾಗಿ ಬೆಳಗ್ಗೆ ಎದ್ದು ಹಾಲು ಕರಿಯೋದು ಎಲ್ಲ ಮುಗಿಸ್ಕೊಂಡೆ. ಇವತ್ತಲ್ಲ, ನೆನ್ನೆಯಿಂದನೇ ಫುಲ್ ಅಂದರೆ ಫುಲ್ ಜಿಡಿ. ನೆನ್ನೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು ಈ ಟೈಮ್ನಲ್ಲಿ. ಬಟ್ ಇವತ್ತು ಒಂದು ಸ್ವಲ್ಪ ಜಿಡಿ ಬರ್ತಾ ಇದೆ, ಅಂದರೆ ಸ್ವಲ್ಪ ಸೋನೆ ಬರ್ತಾ ಇದೆ ಅಷ್ಟೇ. ಸೊ ಇವಾಗ ನಿನ್ನೆಯಿಂದ ಮಗಂದು ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬೇಗನೆ ಎದ್ದಾಳಬೇಕು. ಇವತ್ತು ಹೊರಗಡೆ ಹೋಗೋದಿತ್ತು ಸ್ವಲ್ಪ, ಅವನಿಗೋಸ್ಕರ ಅಂತಲೇ ಹೊರಗಡೆ ಹೋಗ್ತಾ ಇರೋದು. ಇವತ್ತು ಏನು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಇವತ್ತು ಸ್ಕೂಲ್ ಬೇಡ ಅಂತ ಹೇಳಿಬಿಟ್ಟು ರಜೆ ಮಾಡಿಸಿದ್ದೀವಿ. ಸೊ ನಾಳೆ ಮತ್ತೆ ಹೋಗ್ತಾನೆ. ಫಸ್ಟ್ ಡೇ ಬುಧವಾರ ಹೋಗಬಾರ್ದು ಅಂತ ನೆನ್ನೆ ಒಂದಿನ ಹೋಗ್ಬಿಟ್ಟು ಬಂದ. ನೆನ್ನೆ ಹೆವಿ ಅಂದರೆ ಹೆವಿಯಾಗಿ ಮಳೆ ಬರ್ತಾಯಿತ್ತು. ಸೊ ಈ ಮಳೆನಲ್ಲೂ ಹೋಗ್ಬೇಕಾ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಸೊ ಅವನು ಹೋಗಲೇಬೇಕು, ಬುಧವಾರ ಹೋಗಬಾರ್ದಂತೆ ಅಂತ ನಮ್ಮಮ್ಮ ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನೆನ್ನೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದ. ಓಕೆ, ಇವತ್ತು ಅವನಿಗೋಸ್ಕರ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಅವನಿಗೆ ಸ್ವಲ್ಪ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗದೆ ಇರೋದ್ರಿಂದ ಅವನು ಸೈಕಲ್ ಕೊಡ್ಸೋಣ ಅಂತ ಕೇಳಿದ್ದ. ಸೊ ಫೈನಲಿ ಕೊಡ್ಸೋಣ ಅತ್ಲಾಗೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ, ಸೊ ಕೊನೆವರೆಗೂ ವ್ಲಾಗನ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ಬನ್ನಿ, ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಮಧ್ಯಾಹ್ನನೂ ಕೂಡ ಆಲ್ಮೋಸ್ಟ್ ಊಟನೂ ಕೂಡ ಮಾಡ್ಕೊಂಡ್ವಿ. ಸೊ ಮಾಮಗೂ ಕೂಡ ಊಟ ಮಾಡಿಸಿ ಹೊರಟಿದ್ದೀವಿ. ಮಧ್ಯಾಹ್ನ ಮೇಲೆ ಹೊರಟಿದ್ರಿಂದ ಇನ್ನು ಸಾಯಂಕಾಲ 5-5:30 ವಾಪಸ್ ಬರಬೇಕು, ಹಾಲು ಕರಿಬೇಕಲ್ವ. ಸೊ ಹಾಗಾಗಿ ಇವಾಗ ಬರೀ ಒಂದು 3-4 ಅವರ್ಸಲ್ಲಿ ಏನು ಶಾಪ್ ಮಾಡೋದು ಗೊತ್ತಿಲ್ಲ. ಸೊ ಮಗನ ಒಂದು ಸೈಕಲ್ಗೋಸ್ಕರ ಇವಾಗ ಮೇನ್ ರೀಸನ್ನೇ ಅದು. ಸೊ ಅದಕ್ಕೋಸ್ಕರ ಅಂತ ಹೋಗ್ತಾ ಇರೋದು. ಅದ್ರ ಜೊತೆಗೆ ನಂದು ಕೆಲವೊಂದು ಶಾಪಿಂಗ್ ಇತ್ತು. ಸೊ ನಂದು ಬರ್ಡೇನೂ ಕೂಡ ಹತ್ತಿರ ಬರ್ತಿತ್ತಲ್ವ. ಸೊ ಹಾಗಾಗಿ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನೋಡೋಣ ಏನಾಗುತ್ತೆ ಅಲ್ಲಿ, ಟೈಮ್ ಹೆಂಗೆ ಹೋಗುತ್ತೆ ಅಂತ ನೋಡಬೇಕು. ಸೊ ಊರಲ್ಲಿದ್ದಾಗ ಸ್ವಲ್ಪ ಸೋನೆ ಇತ್ತು. ಅದಾದಮೇಲೆ ಸ್ವಲ್ಪ ದೂರ ಅಂದರೆ ಒಂದೊಂದು ಊರಲ್ಲಿ ತುಂಬ ಜೋರು ಇರ್ತಿತ್ತು ಮಳೆ, ಒಂದು ಊರಲ್ಲಿ ಮಳೆನೇ ಬರ್ತಿರಲಿಲ್ಲ. ಸೊ ನಾವು ಟೌನ್ಗೆ ಹೋದಾಗ ಸದ್ಯಕ್ಕೆ ಟೌನಲ್ಲಿ ಆಲ್ರೆಡಿ ಮಳೆಯೆಲ್ಲ ಬಂದು ಹೋಗಿತ್ತು. ನಾವು ಸ್ವಲ್ಪ ಸ್ಲೋಗೆ ಹೋದ್ವಿ, ಬಿಕಾಸು ಮಳೆ ತುಂಬ ಜಾಸ್ತಿ ಬರ್ತಾ ಇದ್ದಿದ್ದರಿಂದ ಅಲ್ಲಿ ಎದುರುಗಡೆ ಬರುವಂಥ ವೆಹಿಕಲ್ಸ್ಗಳು ಕೂಡ ನಮಗೆ ಕಾಣಿಸೋದಿಲ್ಲ. ಸೊ ತುಂಬ ಸ್ಪೀಡಾಗಿ ಹೋಗೋದಕ್ಕೆ ಹೋದರೆ ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸೊ ನಿಧಾನವಾಗಿ ಹೋಗೋಣ ಅಂತ ಹೇಳಿಬಿಟ್ಟು ನಿಧಾನವಾಗಿ ಬಂದ್ವಿ. ಸೊ ಅದಾದಮೇಲೆ ಚನ್ನರಾಯಪಟ್ಟಣ ಹೋದ್ವಿ. ಚನ್ನರಾಯಪಟ್ಟಣದಲ್ಲಿ ಸೈಕಲ್ ಅಷ್ಟು ಅಂದರೆ ನನ್ನ ಮಗನಿಗೆ ಇಷ್ಟ ಆಗುವಂಥ ಸೈಕಲ್ ಯಾವುದೂ ಸಿಗಲಿಲ್ಲ. ಹಾಗಾಗಿ ಹಾಸನ್ಗೆ ಹೋದ್ವಿ. ಸೊ ಅಲ್ಲೇ ಬರೀ ಸೈಕಲ್ ನೋಡೋದ್ರಲ್ಲೇ ಟೈಮ್ ಆಗೋಯಿತು. ಅಲ್ಲಿ ಸೈಕಲ್ ಶಾಪಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಈ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಾ, ಆ ಸೈಕಲ್ ಅಲ್ಲ, ಇನ್ನೊಂದು ಸೈಕಲ್ನ ತೊಗೊಂಡ್ವಿ. ಅದು ಯಾವುದು ಅಂತ ತೋರಿಸ್ತೀನಿ. ಸೊ ಎರಡೆರಡು ಸರಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದಾಯಿತು. ಅವನಿಗೆ ಇಷ್ಟ ಆಗಲಿಲ್ಲ ಅಂತ. ನೆಕ್ಸ್ಟು ಒಂದು ರೀಅಡ್ಮಿಷನು ಕೂಡ ಆಗಿರಲಿಲ್ಲ. ಸೊ ಬುಕ್ಸ್ಗಳನ್ನೆಲ್ಲ ತೊಗೊಂಡ್ಬಿಡೋದು ಒಳ್ಳೆಯದು. ಸೊ ನಾನು ಒಬ್ಬಳೇ ರ್ಯಾಪರ್ ಹಾಕಬೇಕು. ಸೊ ನಮ್ಮ ಮನೆಯವ್ರಿಗೆ ಅಷ್ಟು ನೀಟಾಗಿ ಆ ರ್ಯಾಪರ್ ಹಾಕೋದಕ್ಕೆ ಬರಲ್ಲ. ಸೊ ನನ್ನ ಮಗ ನಾನೇ ಹಾಕಬೇಕು ಅಂತಲೇ ಕೇಳ್ತಾನೆ. ನಾನು ಒಬ್ಳಿಗೆ ಎಲ್ಲನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಬೇಗ ತೊಗೊಂಡ್ರೆ ಟೈಮ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ರೀಅಡ್ಮಿಷನ್ ಮಾಡಿಸಿ ಅಲ್ಲಿ ಬುಕ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ಏನಾದ್ರು ತಿಂದ್ಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ. ಅವತ್ತಿನ ದಿನ ತುಂಬ ಮಳೆ ಇದ್ದಿದ್ದರಿಂದ ನಮ್ಮ ಮನೆಯವ್ರು ಹೊರಗಡೆಗೆ ಸೈಕಲ್ ತೆಗೆಯೋದಕ್ಕೆ ಬಿಡಲಿಲ್ಲ ಮಗನಿಗೆ. ಸೊ ನೆಕ್ಸ್ಟ್ ಡೇ ಅವನು ಸಾಯಂಕಾಲ ಬಂದು ಸ್ನಾನ ಮುಗಿಸಿ ಸೈಕಲ್ಗೆ ಪೂಜೆ ಎಲ್ಲ ಮಾಡಿ ಇವಾಗ ಅವನು ಸೈಕಲ್ ಹೊಡಿತಾ ಇದ್ದಾನೆ. ಸೊ ಅವನಿಗೆ ತುಂಬಾ ಇಷ್ಟ ಆಯಿತು, ಹಾಗೆ ಖುಷಿನೂ ಪಟ್ಟ. ನನಗೆ ಮತ್ತು ನಮ್ಮ ಮನೆಯವ್ರಿಗಿಬ್ರಿಗೂ ಹೇಳ್ತಿದ್ದ, ಹೊಡೀರಿ ನೀವಿಬ್ರು ಅಂತ ಹೇಳಿಬಿಟ್ಟು. ಯಾಕಂದರೆ ದೊಡ್ಡವರು ಕೂಡ ಹೊಡಿಬೋದು ಆ ಸೈಕಲ್ನ, ಬಟ್ ಮನೆಯವ್ರು ಹೊಡೆದ್ರು, ನಾನು ಹೊಡಿಲಿಲ್ಲ. ನನಗೆ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಹೊಡೆಯೋದಕ್ಕೆ. ಸೊ ನಾನು ಸುಮ್ಮನೆ ಆಗೋದೆ, ನನಗೆ ಹಾಲು ಕರಿಯೋದು ಅದು ಇದು ಕೆಲಸಗಳಿತ್ತು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆಗೆ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಮಗನಿಗೆ ತಿಂಡಿ ರೆಡಿ ಮಾಡ್ತಾ ಇದ್ದೆ. ಸೊ ಇನ್ನೊಂದು ಯಾವುದು ಕೊಟ್ಟಿಗೆ ಕೆಲಸ ಎಲ್ಲ ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ. ಅದ್ರದ್ದು ಸ್ವಲ್ಪ ಅದು ಇದು ಕೆಲಸಗಳೆಲ್ಲ ಸಣ್ಣ ಪುಟ್ಟ ಇರುತ್ತೆ ಅಲ್ವಾ. ಏನೇ ಒಂದು ಕೆಲಸಗಳನ್ನ ಮಾಡಿದ್ರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಇನ್ನೂ ಮಿಕ್ಕಿರುತ್ತೆ ಕೆಲಸ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಏನಂತಾರೆ, ಅದ್ರ ಕಡೆನೇ ಜಾಸ್ತಿ ಫೋಕಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಆಚೆ ಈಚೆ ಆಗ್ತಾಯಿದೆ. ಆವಾಗವಾಗ ವೀಡಿಯೋಗಳನ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ.
ಸೊ ಇದು ನಾನು ಅವತ್ತೇನು ಹೋಗಿದ್ದೆ ಮಗನ ಜೊತೆ ಸೊ ಕೆಲವೊಂದು ಶಾಪಿಂಗ್ ಮಾಡಬೇಕಿತ್ತು ಅಂತ ಅವತ್ತು ಏನು ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊಬೇಕಿತ್ತು ನನಗೆ, ಮತ್ತು ನಮ್ಮ ಮನೇಲಿ ಎಲ್ಲರೂ ಕೂಡ ಕುಡಿತೀವಿ ಹಾಲನ್ನು. ಸೊ ನಾನು ಸ್ವಲ್ಪ ತುಂಬಾ ರೇರು ಹಾಲು ಕುಡಿಯೋದು, ಯಾಕಂದರೆ ನಂಗೆ ಸ್ವಲ್ಪ ವಾಮಿಟ್ ಸೆಕ್ಷನ್ ಆಗುತ್ತೆ, ಒಂಥರ ಅನಿಸುತ್ತೆ ಮೊದಲಿಂದನೂ ಕೂಡ ನನಗೆ ಹಾಗೇ. ಬಟ್ ಆದರೂ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊಳ್ಳೋಣ ಮಗನಿಗೆ ಮತ್ತು ಮನೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು, ಸೊ ಅದಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ಗಳು ಮತ್ತು ಮಖಾನ, ಸೊ ಸೀಡ್ಸು ಇದೆಲ್ಲವೂ ಕೂಡ ಬುಕ್ ಮಾಡಿದ್ದೆ ನಾನು. ಅಮೆಝಾನ್ ಫ್ರೆಶ್ ಅಂತ ಇದೆ, ಸೊ ಆ ಆ್ಯಪಲ್ಲಿ ಬುಕ್ ಮಾಡಿದ್ದು. ಅಂದರೆ ಅಮೆಝಾನ್ ಆ್ಯಪಲ್ಲೇ ಫ್ರೆಶ್ ಅಂತ ಹೇಳಿ ಒಂದು ಸಪ್ರೇಟಾಗಿದೆ, ಅಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ದಿನಸಿ ಐಟಮ್ಸು, ಸೊ ಈ ಥರ ಎಲ್ಲ ಥರ ಐಟಮ್ಸು ಸಿಗುತ್ತೆ ಅದರೊಳಗೆ. ಅದರಲ್ಲಿ ಬುಕ್ ಮಾಡಿ ವಿತಿನ್ 2 ಡೇಸಲ್ಲೆಲ್ಲ ನನಗೆ ಬಂದೇ ಬಿಡ್ತು. ಫುಲ್ ಖುಷಿ ಆಗೋದೆ ನಾನಂತೂ, ಯಾಕಂದರೆ 1 ವೀಕ್ವರೆಗೂ ನಾನು ವೆಯ್ಟ್ ಮಾಡಿದ್ದೀನಿ ಎಷ್ಟೋ ಸರಿ ಅಮೆಝಾನಲ್ಲಿ ಬುಕ್ ಮಾಡಿದ್ದು ಬರೋದಕ್ಕೆ. ಬಟ್ ಇದು ಬರೀ 2 ಡೇಸಲ್ಲೆಲ್ಲ ಬಂದಿತ್ತು, ತುಂಬಾ ಖುಷಿ ಆಯಿತು. ಹಾಗೆ ಅಳತೆ ಪ್ರಕಾರ ನಾನು 100 ಗ್ರಾಮ್ಸಲ್ಲಿ ಏನಾದ್ರು ಸಿಗುತ್ತಾ ನೋಡಿದೆ, ಬಟ್ 100 ಗ್ರಾಮ್ಸ್ ಯಾವುದು ಕೂಡ ಪ್ಯಾಕೆಟ್ಸ್ ಇರಲಿಲ್ಲ. 200 ಗ್ರಾಮ್ಸೇ ಮಾಡೋಣ, ಮಗನಿಗೂ ಕೂಡ ಡ್ರೈ ಫ್ರೂಟ್ಸು ಅವನಿಗೆ ಸ್ಕೂಲ್ಗೆಲ್ಲ ಕೊಟ್ಟು ಕಳಿಸೋದಕ್ಕೆ, ಮತ್ತು ಸಾಯಂಕಾಲ ಬರ್ತಿದ್ದ ಹಾಗೆ ತಿಂತಾನೆ, ಹಾಗಾಗಿ ಮನೇಲಿಗೂ ಆಗುತ್ತೆ ಅಂತ ಹೇಳಿ 200 ಗ್ರಾಮ್ಸ್ ಇರೋವಂಥದ್ದನ್ನೇ ಪ್ರತಿಯೊಂದನ್ನು ಬುಕ್ ಮಾಡಿದ್ದೆ. ಇವಾಗ ಒಂದು ಕಪ್ ಇಟ್ಕೊಂಡು ಅದ್ರ ಮೆಷರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಬಾದಾಮಿ ಮತ್ತು ಪಿಸ್ತಾ ಜಾಸ್ತಿ ಹಾಕಿದ್ದೀನಿ, ತುಂಬ ಹೆಲ್ತಿಗೆ ಒಳ್ಳೆಯದು ಅವೆರಡೂ ಕೂಡ. ಸೊ ಇನ್ನು ಮಿಕ್ಕಿದೆಲ್ಲ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಸೊ ನಮ್ಮದು ಒಂದು ಟೇಸ್ಟಿಗೆ ತಕ್ಕನಾಗೆ ಹಾಕೊಂಡು ಹೋಗಬೇಕು. ಇನ್ನು ಮಖಾನ ಒಂದು ಮರ್ತುಬಿಟ್ಟಿದೆ, ಸೊ ಅದನ್ನು ಹಾಗೇ ಸಪ್ರೇಟಾಗಿ ಪೌಡರ್ನ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಎಸ್, ಅಫ್ಕೋರ್ಸ್ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಅಂತೂ ಅದಕ್ಕೂ ಇದಕ್ಕೂ. ಯಾಕಂದರೆ ಫಸ್ಟ್ ಟೈಮ್ ಕುಡಿಯೋದ್ರಿಂದ ಸ್ವಲ್ಪ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ನೆಕ್ಸ್ಟು ಅದೆಲ್ಲ ಆದಮೇಲೆ ಯಾವುದು ಪೌಡರೆಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನು ನೆಕ್ಸ್ಟ್ ಡೇ ಹೀಗೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗಿದ್ದೀನಿ. ಮನೆಯಲ್ಲಿ ನಾವು ಈ ರೀತಿ ಅಡುಗೆ ಮನೆಯಲ್ಲಿ ಒಗ್ಗರಣೆ ಎಲ್ಲ ಹಾಕಿದ್ದೆಲ್ಲ ಹಾರಿ ಸ್ವಲ್ಪ ಅಂಟೆಲ್ಲ ಬಂದುಬಿಟ್ಟಿತ್ತು. ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ, ಚಿಮ್ನಿ ಹಾಕ್ಸ್ಬಿಡೋಣ ಬೇಡ, ಯಾಕಂದರೆ ಸಿಕ್ಕಾಪಟ್ಟೆ ಅಂಟು ಬರ್ತಾಯಿದೆ. ನನಗೆ ನೋಡೋದಕ್ಕೊಂಥರ ಆಸೆ ಆಗುತ್ತೆ, ಯಾರಾದರೂ ಬಂದು ಅಡುಗೆ ಮನೆಯಲ್ಲಿ ಏನಾದರೂ ಮುಟ್ಬಿಟ್ರೆ ಸೊ ನಮಗೆ ಒಂಥರ ಶೇಮ್ ಆಗುತ್ತೆ. ಸೊ ಹಾಗಾಗಿ ನೋಡೋಣ ನೆಕ್ಸ್ಟ್ ಯಾವಾಗಲಾದ್ರೂ ಚಿಮ್ನಿ ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಅಂಟು ಬರುತ್ತೆ, 150 ಡೇಸು 120 ಡೇಸ್ ಆಗೋ ಹಂಗಿಲ್ಲ ಅಂಟು ಬಂದುಬಿಡುತ್ತೆ. ಪದೇ ಅದನ್ನು ತೊಳ್ಕೊಂಡು ಉಚ್ಕೊಂಡು ಕುತ್ಕೊಬೇಕು. ಸೊ ಅದೇನಿರುತ್ತೆ ಮೇಲ್ಗಡೆ ಕ್ಯಾಪ್ಸ್ ಏನಿರುತ್ತೆ ಅದನ್ನು ನಾವು ಸ್ಟೀಲ್ ಇದರಲ್ಲಿ ಸ್ಕ್ರಬ್ಬರಲ್ಲಿ ಉಜ್ಜಿದಾಗ ಎಲ್ಲ ಒಂಥರ ತರ್ತರಿ ಹಂಗೆ ಆಗಿಬಿಡುತ್ತೆ. ಸೊ ಎಲ್ಲ ವೇಸ್ಟ್ ಆಗುತ್ತೆ, ಅದೊಂಥರ ಡಿಫ್ರೆಂಟಾಗಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೇ ಚಿಮ್ನಿ ಇದ್ದರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಅಂದಿದ್ದೀನಿ. ನೋಡೋಣ ಯಾವಾಗಲಾದರೂ ಆದಷ್ಟು ಬೇಗ ಹಾಕಿಸ್ಬೇಕು. ಗೋಡೆ ಎಲ್ಲ ಫುಲ್ ಅಂಟು ಬಂದುಬಿಡ್ತು, ಯಪ್ಪ ಎಷ್ಟು ಆಗಿಬಿಟ್ಟಿದೆ ಅಂತ ಅಂದರೆ ಅಂದರೆ ಕಿಟಕಿನ ನಾನು ಯಾವಾಗ್ಲೂ ತೆಗಿಯೋದಿಲ್ಲ. ಯಾವಾಗಲಾದರೂ ಒಂದು ಸರಿ ತುಂಬ ಸೆಕೆ ಅನ್ನಿಸ್ತಾ ಇದೆ ಅಂದಾಗ ಕಿಟಕಿನ ತೆಕ್ಕೊತೀನಿ. ಇಲ್ಲ ಅಂತಂದರೆ ಕಿಟಕಿ ಹಾಕೇ ಇರ್ತೀನಿ. ಯಾಕಂದರೆ ನಮ್ಮದು ಮನೆ ಸುತ್ತ ತೋಟ ಇರೋದ್ರಿಂದ ಸೊಳ್ಳೆಗಳೆಲ್ಲ ಜಾಸ್ತಿ ಇರುತ್ತೆ. ಅದು ಸೊಳ್ಳೆ ಪದ್ರದ ಥರ ಏನು ಹಾಕ್ಸಿದ್ದೀವಿ ಹೊರಗಡೆ ಮೆಸ್ಸು, ಸೊ ಅದು ಫುಲ್ ಹರಿದೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಅಲ್ಲಲ್ಲೇ ಹರಿದೋಗಿದೆ. ಒಳಗಡೆಗೆಲ್ಲ ಎಂಥದಾದ್ರೂ ಹುಳಗಳೆಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಯಾವಾಗ್ಲೂ ಅದು ಕಿಟಕಿಗಳನ್ನ ಓಪನ್ ಮಾಡೋದಿಲ್ಲ. ಕಿಟಕಿ ಓಪನ್ ಮಾಡಿದ್ರೂ ಕೂಡ ಸೊ ಸ್ಟವ್ ಎಲ್ಲಿಟ್ಕೊಂಡಿರ್ತೀವಿ ಅದ್ರ ಎದುರುಗಡೆ ಇದ್ದರೆ ಈ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಟ್ ನಮ್ಮದು ಸ್ವಲ್ಪ ಸೈಡಲ್ಲಿ ಇರೋದ್ರಿಂದ ಅಂಟೆಲ್ಲ ಬಂದುಬಿಡುತ್ತೆ. ಇಟ್ಸ್ ಓಕೆ. ಇನ್ನೇನು ಹತ್ತಿರ ಬರ್ತಾ ಇದೆಯಲ್ಲ, ಇನ್ನೊಂದು ಒಂದೂವರೆ ತಿಂಗಳಷ್ಟಿದೆ ವರಮಹಾಲಕ್ಷ್ಮಿ ಹಬ್ಬ. ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇರ್ತೀನಿ. ಅಷ್ಟರಲ್ಲಿ ನನಗೆ ನೋಡೋದಕ್ಕಾಗಲ್ಲ. ಸೊ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲನೂ ಕೂಡ ಹೊರಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಈ ರೀತಿ ದಿನಾನ ಕಳೆದೆ. ಆಲ್ಮೋಸ್ಟ್ ಏನಿಲ್ಲ ಅಂದರೂ 1-2-3 hours ಅಂತೂ ನಮಗೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಬೇಕಾಗುತ್ತೆ. ಶೆಲ್ಫ್ಗಳು ಕ್ಲೀನ್ ಮಾಡೋದಕ್ಕೇ ಬೇಕಾಗುತ್ತೆ. ಸೊ ಅದಕ್ಕೇ ನಾನು ಜಾಸ್ತಿ ಐಟಮ್ಸ್ಗಳನ್ನೆಲ್ಲ ಅಂದರೆ ಗ್ರಾಸರಿ ತುಂಬೋದಕ್ಕೆಲ್ಲ ಬಾಕ್ಸಸ್ನ ಜಾಸ್ತಿ ಇಟ್ಕೊಂಡಿಲ್ಲ ನಾನು. ಹೊರಗಡೆ ಇಟ್ಕೊಂಡ್ರೆ ಹೀಗೆ ಆಗೋದು, ಎಲ್ಲ ಅಂಟು ಬಂದುಬಿಡುತ್ತೆ. ಅದನ್ನು ತೊಳ್ಕೊಂಡು ಯಾವಾಗಲೂ ಕುತ್ಕೊಬೇಕು.
ಸೊ ಅದಕ್ಕೆ ಸ್ವಲ್ಪ ಇನ್ನೂ ಕೆಲವೊಂದು ಬಾಕ್ಸಸ್ನ ತರಿಸ್ಬೇಕು. ಬಟ್ ಈ ರೀತಿ ಅಂಟು ಬರುತ್ತೆ, ಯಾವಾಗಲೂ ತೊಳೆದಾಗ ಅದು ಗಾರೆಲ್ಲ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ತರಿಸೋದನ್ನೇ ಸುಮ್ಮನಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ನೋಡೋಣ, ನೆಕ್ಸ್ಟು ತರಿಸ್ಬೇಕು. ಹಾಗೆ ಚಿಮ್ನಿ ಹಾಕ್ಸಿದ್ಮೇಲೆ ತರಿಸೋಣ ಅಂತ ಎಷ್ಟು ಐಟಮ್ಗಳನ್ನ, ಗ್ರಾಸರಿ ಐಟಮ್ಗಳನ್ನೆಲ್ಲ ಪಾಕೆಟ್ಸಲ್ಲಿ ಹಾಗಂಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಮತ್ತು ಒಂದೊಂದು ದೊಡ್ಡ ಬಾಕ್ಸ್ಗಳಲ್ಲಿ ಹಾಗಂಗೆ ಪಾಕೆಟ್ ಸಮೇತವಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬಾಕ್ಸಸ್ ಇಲ್ಲದೆ ಇರೋ ಕಾರಣ ಸ್ಪೈಸೀಸ್ಗೆ ತುಂಬಾ ಬೇಕಾಗುತ್ತೆ. ಒಂದು ಧನಿಯಾ ಪುಡಿ ಇರ್ಬೋದು, ಗರಂ ಮಸಾಲ, ಸೊ ಈ ಥರ ತುಂಬಾ ಬೇಕಾಗುತ್ತೆ. ಸೊ ಸದ್ಯಕ್ಕೆ ಇವಾಗ ನೋಡಬೇಕು, ಚಿಮ್ನಿ ಹಾಕ್ಸಿದ್ಮೇಲೆ ತರ್ಸೋಣ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದೀನಿ. ಸೊ ಓಕೆ, ಇಷ್ಟು 3-4 ಡೇಸ್ ಸ್ವಲ್ಪನೇ ವಿಡಿಯೋ ಮಾಡಿ ಹಾಕಿದಂಥದ್ದು. ಸೊ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ತುಂಬ ದಿನ ಆಗಿತ್ತಲ್ವ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ಆಗಿರೋ ವ್ಲಾಗ್ನ ಮುಗಿಸ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.